ಅಲ್ಲಿ ನೈಜವಾದ ವರದಿಯನ್ನು ಮಾಡಲಿಕ್ಕೆ ಯೂಟ್ಯೂಬರ್ಸ್ ಬಂದಿದ್ದಾರೆ. ಯೂಟ್ಯೂಬರ್ಸ್ಗೆ ಬಹಳ ಗ್ರೀವಿಯಸ್ ಹರ್ಟ್ ಆಗಂಗೆ ಹೊಡೆದಿದ್ದಾರೆ, ಗಂಭೀರವಾದ ಗಾಯವಾಗುವ ಹಾಗೆ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಏನು ಬಂದೋಬಸ್ತ್ ಮಾಡ್ತಕ್ಕಂಥ ಪೊಲೀಸರಿಗೂ ಸಹ ಹೊಡೆದಿದ್ದಾರೆ. ಇಷ್ಟು ದಿವಸ ಏನು ಅನನ್ಯ ಭಟ್ಟ ಆಗಲಿ, ಹುಡುಗಿ ಆಗಲಿ, ಸೌಜನ್ಯ ಆಗಲಿ, ಅಲ್ಲಿ ಹೂತಿರ್ತಕ್ಕಂಥ ಹೆಣಗಳಾಗಲಿ, ಈ ಹೆಣಗಳು ಬಿದ್ದಿರೋದು ಹಂಗಾರೆ ಈ ಪೊಲೀಸರು ಮತ್ತು ಇಂಥ ಯೂಟ್ಯೂಬರ್ಸು ಏನು ಸಮಾಜಕ್ಕೆ ನೈಜ ವರದಿಯನ್ನು ಕೊಡ್ತಕ್ಕಂಥ ಒಬ್ಬ ಯುವಕ ಯೂಟ್ಯೂಬರ್ಸ್ ಹುಡುಗರು ಹೋಗಿದ್ದಾರೆ, ಇವ್ರ ಮೇಲೆ ದೌರ್ಜನ್ಯ ಆಗಿರ್ತದೆ ಅಂದರೆ ಹಂಗಾರೆ ಆ ಜಾಗದಲ್ಲಿ ಎಷ್ಟೊಂದು ದೌರ್ಜನ್ಯ ನಡೆದಿರಬೇಕು ಅನ್ನೋದನ್ನ ಇಟ್ ಇಸ್ ಅನ್ ಎವಿಡೆನ್ಸ್. ಇಷ್ಟು ದಿವಸ ಏನು ಪವಿತ್ರವಾಗಿದೆ ಇವರು ಪವಿತ್ರರು ಅಂತಿದ್ರಲ್ಲ, ಜಾಗ ಪವಿತ್ರವಾಗಿದೆ, ದೇವರು ಪವಿತ್ರವಾಗಿದ್ದಾರೆ. ಆದರೆ ದೇವರ ದುಡ್ಡು ತಿಂದಂತ ಅಲ್ಲಿಯ ಕುಳಗಳು ಪಾಪದ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾವು ಹೋದ್ರೆ ಭಕ್ತಿಯಿಂದ ಹಾಕಿರ್ತೇವೆ, ನಾನು ಭಕ್ತನೇ, ನಾವು ಭಕ್ತಿಯಿಂದ ಹಾಕಿರ್ತೇವೆ. ಇಲ್ಲಿಂದ ಧರ್ಮಸ್ಥಳ ಮಂಜುನಾಥ ಈ ದೌರ್ಜನ್ಯವನ್ನ ಮೆಟ್ಟಿ ಮೆರೆಯೋದು ಹೇಗೆ? ಇಷ್ಟೆಲ್ಲ ದೌರ್ಜನ್ಯ ಯಾಕೆ ನಡೀತು? ಮೇಲ್ನೋಟಕ್ಕೆ ಅನುಮಾನ ಬರ್ತದೆ, ಅಲ್ಲಿ ಬಾಯಿಲ್ದರ ಬದುಕೋದು ಕಷ್ಟ. ಧರ್ಮಸ್ಥಳದಲ್ಲಿ ಬಾಯಿಲ್ಲದ ಕುಟುಂಬ, ಬಾಯಿಲ್ಲದ ಮಹಿಳೆಯರು. ಮಂಜುನಾಥ ಸ್ವಾಮಿಯಲ್ಲಿ ವಿನಂತಿ ಮಾಡ್ಕೊಂತೀನಿ, ದಯವಿಟ್ಟು ಮಂಜುನಾಥ ಸ್ವಾಮಿಯ ಮೇಲೆ ಯಾರು ಅಪಪ್ರಚಾರ ಮಾಡಬೇಡ್ರಿ. ನಾನೂ ಮಾಡೋದಲ್ಲ. ಅಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ಅಲ್ಲಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ಪ್ರಾರ್ಥನೆ ಮಾಡ್ಕೊಂತೀನಿ. ದೇವರೇ, ಮಂಜುನಾಥ ದೇವರೇ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅಲ್ಲಿ ಯಾರು ಕೊಲೆಗಡಕರಿದ್ದಾರೆ, ಗೋಮುಖ ವ್ಯಾಘ್ರಗಳಿದ್ದಾರೆ, ಹಲವಾರು ಹೆಣ್ಣು ಜೀವಗಳನ್ನು ಕೊಂದಿದ್ದಾರೆ, ಅಂಥವರನ್ನ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನ SIT ಮೂಲಕ ಕೊಡಿಸಪ್ಪ ಅಂತ ವಿನಂತಿ ಮಾಡ್ಕೊಂತ ಇವತ್ತಿನ ಲೈವ್ ಅನ್ನ ಮುಗಿಸ್ತಾನೆ. ಜೈ ಹಿಂದ್. ನಾಗರಾಜ್ ಕುಡ್ಪ್ಲೆ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಅಂಡ್ ಅನ್ ಆರ್ಟಿಸ್ಟ್, ರಾಣೆಬೆನ್ನೂರ್, ನೇಟಿವ್ ಫ್ರಮ್ ಮುಕ್ಕಡಗಾತ್ರಿ, ದಾವಣಗೆರೆ ಜಿಲ್ಲಾ, ಹರಿಹರ ತಾಲೂಕ್. ನಾವು ರೆಸಿಡೆಂಟ್ ಅಂಡ್ ಪ್ರಾಕ್ಟೀಸಿಂಗ್ ಎಟ್ ರಾಣೆಬೆನ್ನೂರ್ ಅಂಡ್ ಆಲ್ಸೋ ಥ್ರೂಔಟ್ ದಿ ಕರ್ನಾಟಕದ ಎಲ್ಲ ಕೋರ್ಟ್ಗಳಿಗೆ ನನಗೆ ಕೇಸ್ ಕೊಟ್ಟಂತ ಯಾವುದೇ ಕೋರ್ಟ್ ಇರಲಿ ಅಲ್ಲಿ ಹೋಗಿ ನಾನು ವಾದ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮಾಡ್ತೀನಿ, ಮುಂದೂ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಕುಡ್ಪ್ಲಿ, ರಾಣೆಬೆನ್ನೂರ್.